ನೀ ಸರಿಯಾಗಿ ಮಲ್ಕೊಂಡು 10 ದಿವಸನೇ ಆಗಿರ್ಬೋದು ಕಂದ. ಮಲ್ಕೋಬೇಕಮ್ಮ, ತುಂಬ ಕೆಲಸ ಇದೆ. ನಿನಗೋಸ್ಕರ ಅಡುಗೆ ಮಾಡ್ತೀನಿ ಮನೇಲಿ, ಊಟ ಮಾಡ್ಕೊಂಡು ಹೋಗ್ತೀಯಾ? ಹ್ಞೂ. ಯಾಕಳುವೆ ಎಲೆ ರಂಗ ಬೇಕಾದ್ದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ, ನೀ ಕೇಳಿದಾಗ ಕೊಡುವೇನು. ಯಾತಕಳು ತಾನೆಂದು ಎಲ್ಲಾರು ಕೇಳ್ಯಾರು, ಕಾಯದ ಹಾಲಕ್ಕೆನೆ ಬೇಡಿ, ಕಾಯದ ಹಾಲಕ್ಕೆನೆ ಬೇಡಿ ಕಂದಯ್ಯ, ಕಾಡಿ ಕೈ ಬಿಟ್ಟು ಇಳಿಯಾನು. ಎಲ್ರೂ ಬನ್ನಿ. ಆಂಟಿ, ಪಲಾವ್ ಸೂಪರ್ ಆಗಿದೆ. ಇಷ್ಟರಲ್ಲೇ ತಿರುಪತಿಗೂ ಮಂತ್ರಾಲಯಕ್ಕೂ ಹೋಗಿ ಬಂದ್ಬಿಡೋಣ ಕಣೋ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗೆ, ಕುಡಿ ಹುಬ್ಬು ಬೇವಿನ ಸಳಂಗೆ, ಕುಡಿ ಹುಬ್ಬು ಬೇವಿನ ಸಳಂಗೆ ಕಣ್ಣೋಟ, ಶಿವನ ಕೈಯಲಗು ಹೊಳೆದಂಗೆ. ತುಂಬ ದಿನ ಆಯ್ತು, ಹೋಗ್ಬೇಕು ಅನಿಸ್ತಾ ಇದೆ. ನೋಡಮ್ಮ, ಕೆಲ್ಸಗಳೆಲ್ಲ ಆಗೋಗಿ. ಬಾ, ಇವ್ರಿಬ್ರಿಗೆ ಸ್ವಲ್ಪ ಬಡ್ಸು. ಅತ್ತರೇ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕಂದನಂಥ ಮಕ್ಕಳಿರಲವ್ವ ಮನೆ ತುಂಬ. ನಂಗೇನೋ ಒಂಚೂರು ಇಷ್ಟ ಆಗ್ಲಿಲ್ಲಪ್ಪ. ಯಾರೋ ಮೊಬೈಲ್ ಫೋನಲ್ಲಿ ತರಕಾರಿ ಆರ್ಡರ್ ಮಾಡ್ಕೊಂಡು ಕೂತಿರ್ತಾರೆ. ಹೋಗೋ, ಈ ಕೊರೋನಾ ಬಂದ್ಮೇಲೆ ಒಂದು ಆ್ಯಪ್. ಕಾಲೇಜ್ ಹೋಗೋ ಒಬ್ಬನ ಹತ್ರ ಒಂದು ಸ್ಟಾರ್ಟ್ಅಪ್ ಐಡಿಯಾ ಇದೆ. ಸ್ಟಾರ್ಟ್ಅಪ್ ಅಂದ್ರೆ ಏನು? ಸ್ಟಾರ್ಟ್ಅಪ್ ಅಂದ್ರೆ ಒಂದು ಹೊಸ ಕಂಪ್ನಿ ಅಷ್ಟೇ. ಜೋಗುಳ ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದಂಗೆ, ಜೋಗುಳದಾಗ ಅತಿ ಮುದ್ದ. ಆಂಟಿ, ನನಗೆ ಕೊರ್ಚಿ. ಆಂಟಿ, ನಿಮ್ಗಿದೆಯಲ್ವಾ? ನನಗಿದ್ಯಪ್ಪ, ಇಲ್ಲಿ ಸಾಕಷ್ಟಿದೆ, ನೀವೆಲ್ಲ ಹೊಟ್ಟೆ ತುಂಬ ತಗೊಳ್ಳಿ. ಅತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಅತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನಂಥ, ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನಂಥ, 10 ಮಕ್ಕಳು ಇರಬಹುದು, 10 ಮಕ್ಕಳು ಇರಬಹುದು, 10 ಮಕ್ಕಳು ಇರಬಹುದು.